ವಾರದ ವಿಜ್ಞಾನ ಪ್ರಯೋಗ. The pendulum snake. ಮಕ್ಕಳ ಈ ದಿನ ವಾರದ ವಿಜ್ಞಾನ ಪ್ರಯೋಗ. ವಿಜ್ಞಾನ ಅಂದರೆ ಸತ್ಯವನ್ನ ಪರಿಶೀಲಿಸಿ ಕಾರಣಗಳನ್ನ ಹುಡುಕುತ್ತಾ ಪ್ರಯೋಗದ ಮೂಲಕ ತಿಳಿದುಕೊಳ್ಳೋದನ್ನೇ ನಾವು ವಿಜ್ಞಾನ ಅಂತ ಹೇಳ್ತೀವಿ. ಈ ಜಗತ್ತು ವಿಜ್ಞಾನ ಅಂತ ಅಂದ್ರೆ ಯಾವುದೇ ಸತ್ಯವನ್ನ ತಿಳಿಯದೆ ಅದನ್ನ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹಾಗಾಗಿ ವಿಜ್ಞಾನ ಅಂದರೆ ಸತ್ಯ, ಸತ್ಯ ಅಂದರೆ ವಿಜ್ಞಾನ. ಅದರಿಂದ ಮತ್ತೆ ನಾವು ಪಡ್ಕೊಳ್ಳೋದೇ ಜ್ಞಾನ, ನಾಲೆಡ್ಜ್. ಅದಕ್ಕೆ ವಿಜ್ಞಾನ ನಮಗೆ ಬೇಕು. ಆಯ್ತಾ? ಇಲ್ಲಿ ಈ ವಾರದ ವಿಜ್ಞಾನ ಪ್ರಯೋಗದಲ್ಲಿ ನಾನು ಒಂದು ಹಾವು ಲೋಲಕ ಅಂತ ಹೇಳಿ ಒಂದು ಮಾದರಿಯನ್ನ ನಿಮ್ಗೆ ಇಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮಕ್ಕಳೇ ಸುಮಾರು 8 ಲೋಲಕಗಳನ್ನ ನಾವು ವಿವಿಧ ಉದ್ದದ ಅಳತೆಯ ಲೋಲಕಗಳನ್ನ ಇಲ್ಲಿ ಜೋಡಿಸಿದೀವಿ. ಈ 8 ಲೋಲಕಗಳನ್ನ ಒಂದೇ ಬಾರಿಗೆ ಎಳೆದು ಬಿಟ್ಟಾಗ ಅದು ಹಾವಿನ ಚಲನೆಯಂತಹ ಒಂದು ರಚನೆಯನ್ನ ಉಂಟು ಮಾಡುತ್ತೆ. ಅದಲ್ಲದೆ 8 ಲೋಲಕಗಳು ಆಂದೋಲಿಸೋದಕ್ಕೆ ಶುರು ಮಾಡಿದಾಗ ವಿವಿಧ ರೀತಿಯ ಚಲನೆಯ ಮೂಲಕ ಅವು ನಿಂತ್ಕೊಳ್ತವೆ ಮತ್ತು ಅವುಗಳ ಒಂದು ಬಾಹ್ಯ ಶಕ್ತಿ, ಗಾಳಿ ಅಥವಾ ಇತರೆ ಘರ್ಷಣಾ ಶಕ್ತಿ ಅವುಗಳನ್ನ ನಿಲ್ಲಿಸೋವರೆಗೂ ಅವೇನ್ ಮಾಡ್ತಾ ಇರ್ತವೆ, ಆಂದೋಲಿಸ್ತಾನೆ ಇರ್ತವೆ. ಆ ಅಲೆಗಳನ್ನೇ ನಾವು ಏನಂತ ಕರಿತೀವಿ, ಆವಿನ ಚಲನೆಯ ಅಲೆಗಳು ಅಂತಾನು ಹೇಳ್ತೀವಿ. ಮತ್ತೆ ಅದಲ್ಲದೆ ಈ ಅಲೆಗಳು ಉಂಟಾಗೋದಕ್ಕೆ, ಆಂದೋಲಿಸೋದಕ್ಕೆ ಲೋಲಕಗಳು ವಿವಿಧ ಹಳ್ಳಿಯಿಂದ ನೋಡಿ ಇದನ್ನ ನಾವು ಗಣಿತಕ್ಕೆ ಕನೆಕ್ಟ್ ಮಾಡ್ತಾ ಹೋದ್ರೆ ಇದನ್ನ ಏನಂತೀವಿ ನಾವು, ಇಳಿಗೆ ಕ್ರಮ. ಹೀಗೆ ಹೋದ್ರೆ ಏರಿಕೆ ಕ್ರಮ. ಇದರಲ್ಲಿ ಸುಮಾರು ಎಷ್ಟು ಲೋಲಕಗಳಿದೆ? 8 ಲೋಲಕಗಳು. ಹಾಗಾಗಿ ಇದನ್ನ ನಾವು ಗಣಿತ ವಿಷಯಕ್ಕೂ ಕೂಡ ಏನ್ ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು. ಸಂಬಂಧೀಕರಿಸೋದಕ್ಕೆ ಶುರು ಮಾಡಿದಾಗ ಈಗ ಹಾವಿನ ಚಲನೆಯಂತಹ ಒಂದು ರಚನೆಯನ್ನ ಉಂಟು ಮಾಡ್ತವೆ ಅವು. ನೋಡಿ ರೀತಿ ಯಾಕೆ ಯಾವುದು ಒಟ್ಟಿಗೆ ನಿಂತ್ಕೊಳ್ಳಲ್ಲ ಅಂದ್ರೆ ಅವುಗಳಿರುವಂತಹ ಉದ್ದದ ಆಧಾರದ ಮೇಲೆ. ಈಗ ನೋಡಿ, ಈ ಲೋಲಕ ತುಂಬಾ ಚಿಕ್ಕದಿದೆ, ಈ ಲೋಲಕ ದೊಡ್ಡದಿದೆ. ಇದು ಆಂದೋಲಿಸುವ ಅವಧಿ ಹೆಚ್ಚಾಗಿರುತ್ತೆ, ಇದು ಆಂದೋಲಿಸುವ ಅವಧಿ ಕಡಿಮೆ ಇರುತ್ತೆ. ಇದಕ್ಕೆ ಕಾರಣ ಅಂದ್ರೆ ಅವುಗಳ ಅಳತೆ ಅಲ್ವಾ. ಈ ನಮ್ಗೆ ಇದು ನಿಂತ್ಕೋಬೇಕಾದ್ರೆ ಗಾಳಿ ಅಥವಾ ಅದರ ಸುತ್ತ ಇರುವಂತಹ ಘರ್ಷಣಾ ಶಕ್ತಿ ಅದ್ರ ಮೇಲೆ ಬಿದ್ದಾಗ ಅದೇನಾಗುತ್ತೆ, ನಿಲ್ಲುತ್ತೆ. ನಿಲ್ಲುವಾಗ ಕೂಡ ಕೆಲವು ಚಲನೆ ನೋಡಿ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇರುತ್ತೆ. ಇದನ್ನ ನಾವು ಆಂದೋಲನ ಚಲನೆ ಅಂತ ಕೂಡ ನಾವು ಕರೀತೀವಿ. ಯಾಕೆ ಲೋಲಕಗಳು ನಿಂತೋಯ್ತು ಅಂದ್ರೆ ಅದರ ಮೇಲೆ ಬಲ ಪ್ರಯೋಗ ಆಯ್ತು ಅಲ್ವಾ. ಅದನ್ನೇ ನಾವು ಬಾಹ್ಯ ಘರ್ಷಣೆ ಅಂತ ಹೇಳೋದು ಅಲ್ವಾ. ಅದು ತಾನೇ ನಿಂತ್ಕೋಬೇಕು ಅಂತಂದ್ರೆ ಸ್ವಲ್ಪ ಸಮಯ ತಗೊಳ್ಳೋದು. ಲೋಲಕದ ಒಂದು ಆಂದೋಲನದ ಬಗ್ಗೆ ಅಧ್ಯಯನ ಮಾಡಿದಂತಹ ಮಹಾನ್ ವಿಜ್ಞಾನಿ, ನಮ್ಮ ಪ್ರಪಂಚಕ್ಕೆ ಕೊಡುಗೆಯನ್ನ, ದೂರದರ್ಶಕದ ಕೊಡುಗೆಯನ್ನ ಕೊಟ್ಟಂತಹ ಮಹಾನ್ ವಿಜ್ಞಾನಿ ಗೆಲಿಲಿಯೋ. ಇವರು ಪ್ರಪ್ರಥಮ ಬಾರಿಗೆ ಈ ಒಂದು ಆಂದೋಲನ ಚಲನೆಯ ಬಗ್ಗೆ ಅಧ್ಯಯನ ಮಾಡಿ ಚಲನೆಯ 4ನೇ ವಿಧವನ್ನ ನಮಗೆ ತಿಳಿಸಿಕೊಟ್ಟಂತಹ ಮಹಾನ್ ವಿಜ್ಞಾನಿ ಯಾರು?